ಎನ್ಸಿಆರ್ಬಿ ಡೇಟಾ ಪ್ರಕಾರ ಪ್ರತಿ ವರ್ಷ ಮೋರ್ ದೆನ್ 1 lakh ಕಿಂತ ಹೆಚ್ಚು ಪುರುಷರು ತಮ್ಮ ಜೀವನವನ್ನು ಕಳೆದುಕೊಳ್ಳುತ್ತಿದ್ದಾರೆ. ಇಟ್ ಗೋಸ್ ಫಾರ್ ಮಲ್ಟಿಪಲ್ ರೀಸನ್ಸ್. ರಾಜ್ಯಸಭಾದ ಎಂಪಿ ಡಾಕ್ಟರ್ ಅಶೋಕ್ ಕುಮಾರ್ ಮಿತ್ತಲ್ ನ್ಯಾಷನಲ್ ಕಮಿಷನ್ ಫಾರ್ ಮೆನ್ ಬಿಲ್ ನ ಇಂಟ್ರೊಡ್ಯೂಸ್ ಮಾಡಿದ್ರು. ಇದು ಮೆನ್ ನ ಲೀಗಲ್ ರೈಟ್ಸ್ ಮತ್ತು ವೆಲ್ಫೇರ್ ಗಾಗಿ ಡೆಡಿಕೇಟೆಡ್ ಆದ ಒಂದು ಸ್ಟ್ಯಾಚ್ಯುಟರಿ ಬಾಡಿ ಆಗಿರುತ್ತೆ. ಇದು ಕೇವಲ ಪ್ರೈವೇಟ್ ಮೆಂಬರ್ಸ್ ಬಿಲ್ ಮಾತ್ರ. ಲಾ ಆಗ್ಬೇಕಂದ್ರೆ ಪಾರ್ಲಿಮೆಂಟ್ ನ ಕಂಪ್ಲೀಟ್ ಲೆಜಿಸ್ಲೇಟಿವ್ ಪ್ರೊಸೆಸ್ ನ ಪಾಸ್ ಆಗ್ಬೇಕು. ಪ್ರಶ್ನೆ ಏನಂದ್ರೆ, ವೈ ಡಸಂಟ್ ಇಂಡಿಯಾ ಹ್ಯಾವ್ ದಿಸ್ ಕಮಿಷನ್ ಲಾ ಫಾರ್ ಮೆನ್? ಹಿಸ್ಟಾರಿಕಲಿ ನೋಡಿದ್ರೆ ಮಹಿಳೆಯರು ಮತ್ತು ಮಕ್ಕಳು ಸೊಸೈಟಿಯಲ್ಲಿ ಒಂದು ವನರೇಬಲ್ ಗ್ರೂಪ್ ಅಂತ ಕನ್ಸಿಡರ್ ಮಾಡಲಾಗಿರುತ್ತೆ. ಅದಕ್ಕಾಗಿ ಲಾ ಕಮಿಷನ್ ನ ಎಸ್ಟಾಬ್ಲಿಷ್ ಮಾಡಲಾಯಿತು. ಕಾಲಕ್ರಮದಲ್ಲಿ ಸ್ವಲ್ಪ ಸಿಚುವೇಶನ್ ಚೇಂಜ್ ಆಯ್ತು. ಬ್ಯಾಂಗ್ಳೂರಲ್ಲಿ ಆದ ಅತುಲ್ ಸುಭಾಷ್ ಕೇಸ್, ಸಿಯಾ ಗೋಯಲ್ ಮರ್ಡರ್ ಕೇಸ್ ಹಾಗೂ ಮೀರಟ್ ಅಲ್ಲಿ ಆದಂತಹ ಬ್ಲೂ ಡ್ರಮ್ ಮರ್ಡರ್ ಕೇಸ್, ಇವೆಲ್ಲ ಇನ್ಸಿಡೆಂಟ್ ದೇಶದಲ್ಲಿ ದೊಡ್ಡ ಡಿಬೇಟ್ ಗೆ ಕಾರಣವಾಯಿತು. ಇಫ್ ದಿಸ್ ಬಿಲ್ ಬಿಕಮ್ಸ್ ಅ ಲಾ, ಕಮಿಷನ್ ಅಲ್ಲಿ 3 ಪುರುಷರು ಹಾಗೂ 3 ಮಹಿಳೆಯರು ಮೆಂಬರ್ಸ್ ಆಗಿರ್ತಾರೆ. ಸೋ ದಟ್ ಒಂದು ಬ್ಯಾಲೆನ್ಸ್ ಜೆಂಡರ್ ಕ್ರಿಯೇಟ್ ಆಗಿರುತ್ತೆ. ವಾಟ್ ಡು ಯು ಥಿಂಕ್ ಅಬೌಟ್ ದಿಸ್ ಲಾ? ಇಂತ ಒಂದು ಕಮಿಷನ್ ಮೆನ್ಸ್ ಗೋಸ್ಕರ ಇರ್ಬೇಕಾ? ಕಮೆಂಟ್ಸ್ ಅಲ್ಲಿ ಸಪೋರ್ಟ್ ಅಥವಾ ಅಗೇನ್ಸ್ಟ್ ಅಂತ ಟೈಪ್ ಮಾಡಿ. ಸೇವ್ ಅಂಡ್ ಶೇರ್ ದಿಸ್ ವಿಡಿಯೋ ಟು ಕೀಪ್ ಯುವರ್ ಲವ್ಡ್ ಒನ್ಸ್ ಸೇಫ್ ಅಂಡ್ ಇನ್ಫಾರ್ಮ್.